ನಮಸ್ತೆ ಮೇಡಮ್. ಪೇಷಂಟ್ ಬಂದು ನಮ್ಮಪ್ಪ, ಅವ್ರ ಹೆಸರು ಮುನಿಸ್ವಾಮಿ ಅಂತ. ಬೊಬ್ಬೆ ತರ ಬಂದಿತ್ತು ದಾಳುವೆಯಲ್ಲಿ. ಆಮೇಲೆ ಅಲ್ಗೋದ್ಮೇಲೆ ಅವರು ಇದ್ ಮಾಡ್ಬೇಕು ಅಂತ ಹೇಳಿದ್ರು, ಆಪರೇಷನ್ ಮಾಡ್ಬೇಕು ಅಂದ್ರು. ನೆಕ್ಸ್ಟ್ ಅಲ್ಲಿ ಮಾಡ್ಸಿದ್ವಿ, ಎಲ್ಲ ಇದಾಯ್ತು. ಅಡ್ಮಿಟ್ ಮಾಡ್ಕೊಂಡು ಇದು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ. ಹೋದ್ಮೇಲೆ ಮತ್ತೆ ಒಂದ್ 6 ತಿಂಗಳಿಗೆ ಅವರು ಉರಿ ಅಂತ ಹೇಳಿದ್ರು. ಮತ್ತೆ ಏನಪ್ಪಾ ಅಂದ್ರೆ ಅವರು ಅಲ್ಲಿಗೆ ಹೋಗಲ್ಲ ನಾನು ಅಂದ್ರು ನಮ್ಮಪ್ಪ. ಏನಪ್ಪಾ ಮಾಡೋದು ಅಂತ ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಮ ಇದಕ್ಕೆ ಬಂದಿದ್ದೆ, ಪುನರ್ಜನ್ಮಕ್ಕೆ ಇದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಇವಾಗ ಇಲ್ಲಿ ಟ್ಯಾಬ್ಲೆಟ್ಸ್ ತಕೊಂಡ್ಮೇಲೆ ಇವ್ರು ಆರಾಮವಾಗಿದ್ದಾರೆ ಮೇಡಮ್. ಅವ್ರ ಕ್ಯಾನ್ಸರ್ ಅಂತ ಗೊತ್ತಾಗಿ ಒಂದು 3 ವರ್ಷಕ್ಕೆ ಮೇಲೆ ಆಗೈತೆ ಮೇಡಮ್. 2 ಸರ್ತಿ ಅಲ್ಲೇ ಸರ್ಜರಿ ಆಯ್ತು ಮೇಡಮ್. 3ನೇ ಸರ್ತಿ ಬೇಡ, ಏಜ್ ಬಾರ್ ಆಗಿದೆ ಅಂತ ಇಲ್ಲಿಗೆ ಬಂದಿದ್ ನಾವು. ಅವರು ಗುಟ್ಕಾ ಇಲ್ಲ ಇದು ಎಣ್ಣೆ ಸ್ವಲ್ಪ ಇದ್ ಮಾಡ್ತಾ ಇದ್ರು ಮೇಡಮ್, ಎಲ್ಲಡಿಕೆ ಅದು ಅಭ್ಯಾಸ ಇತ್ತು. ಆಮೇಲೆ ಅದೆಲ್ಲ ಕಂಟ್ರೋಲ್ ಆಗೋಯ್ತು. ಇವಾಗ ಆರಾಮವಾಗಿದ್ದಾರೆ ಮೇಡಮ್. ಇಲ್ಲಿ ಬಂದು ಹೋದ್ಮೇಲಿಂದ ಆರಾಮವಾಗಿದ್ದಾರೆ ಮೇಡಮ್. ಅವ್ರು ಚೆಕಪ್ ಬಂದು ಒಂದ್ಸರ್ತಿ ನೋಡ್ಕೋಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದ್ರೆ ಅಷ್ಟೋ ಆರಾಮ ಕೆಲಸಗಳೆಲ್ಲ ಮಾಡ್ತಾರೆ, ಆರಾಮಾಗಿದ್ದಾರೆ, ಊಟ ತಿಂತಾರೆ. ಇವಾಗ ಬೆಡ್ ಚೆಕಪ್ ಮಾತ್ರ 3 ತಿಂಗಳಾದ್ಮೇಲೆ ಮಾಡಿಸ್ಕೊಂಡು ಬನ್ನಿ, ಸ್ಕ್ಯಾನಿಂಗ್ ಬೇಡ ಅಂತ ಹೇಳಿದ್ರು ಮೇಡಮ್.